ಪಟ್ಟಂತೆ ಇದೀಗ ದೊಡ್ಡ ದೊಡ್ಡ ಅಧಿಕಾರಿಗಳೇ ಶಾಮೀಲಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಟ್ರೈಬಲ್ ಕೆಫೆ ಹೆಸರಲ್ಲಿ ನಡೀತಾ ಇದೆ ಅಕ್ರಮವಾಗಿ ಹುಕ್ಕಾ ಬಾರ್. ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ನಡೀತಾ ಇದೆ ಐಷಾರಾಮಿ ಕೆಫೆ. ಈ ಕೆಫೆ ಕೇವಲ ಹೆಸರಿಗೆ ಮಾತ್ರ ಕೆಫೆ, ಟ್ರೈಬಲ್ ಕೆಫೆ ಬಾರ್ ಅಂತ. ಅದು ಕೇವಲ ಹೆಸರಿಗೆ ಮಾತ್ರ ಟ್ರೈಬಲ್ ಕೆಫೆ, ಬಟ್ ಅಲ್ಲಿ ನಡೀತಾ ಇರುವಂತದ್ದು ಹುಕ್ಕಾ ಬಾರ್. ಹುಕ್ಕಾ ಬಾರ್ ಅಕ್ರಮವಾಗಿ ಅಲ್ಲಿ ನಡೆಸಲಾಗ್ತಾ ಇದೆ. ನಿಯಮ ಬಾಹಿರವಾಗಿ ಹುಕ್ಕಾ ಬಾರ್ ಅನ್ನ ನಡೆಸಲಾಗ್ತಾ ಇದೆ. ಕೃಷಿ ಭೂಮಿಯಲ್ಲಿ ಅಕ್ರಮವಾಗಿ ಐಷಾರಾಮಿಯಾಗಿ ಕೆಫೆನ ಓಪನ್ ಮಾಡಲಾಗಿದೆ. ವಾಣಿಜ್ಯ ಪರಿವರ್ತನೆ ಮಾಡದೆ ಲಕ್ಷ ಲಕ್ಷ ವ್ಯಾಪಾರವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇದು ನೋಡಿ, ಒಳ್ಳೆ ರೆಸಾರ್ಟ್ ತರ ಎಷ್ಟು ಚೆನ್ನಾಗಿ ಸುಂದರವಾಗಿ ಮಾಡಿದಾರಂತ. ನೋಡಿದ್ರೆ ಕೆಫೆ ಹಂಗೆ ಕಾಣುತ್ತೆ, ಇಲ್ಲ ಅಂತಲ್ಲ, ಬಟ್ ಒಳಗಡೆ ಬೇರೆಯದ್ದೇ ದಂಧೆ. ಹುಕ್ಕಾ ಬಾರ್ ದಂಧೆ ನಡೆಸ್ತಾ ಇದ್ದಾರೆ. ಅಕ್ರಮ ಚಟುವಟಿಕೆ ನಡೀತಾ ಇದೆ. ಅದು ಕೃಷಿ ಭೂಮಿ, ವಾಣಿಜ್ಯ ಪರಿವರ್ತನೆ ಕೂಡ ತೆಗೆದುಕೊಂಡಿಲ್ಲ. ಲಕ್ಷ ಲಕ್ಷ ಅಲ್ಲಿ ಬರ್ತಕ್ಕಂಥ ಏನು ಪ್ರವಾಸಿಗರನ್ನ ತಲೆ ಮೇಲೆ ಟೋಪಿ ಹಾಕಿ ಕಳಿಸ್ತಾ ಇದ್ದಾರೆ. ಹುಕ್ಕಾ ಬಾರ್ ನಡೆಸಿ, ಹುಕ್ಕಾ ಬಾರ್ ನಡೆಸೋದಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಕೆಫೆ ಅಂಡ್ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿದೆ. ಜನ ಕೆಫೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೋಗ್ತಾರೆ. ಕೆಲವ್ರಿಗಲ್ಲಿ ಹುಕ್ಕಾ ಸಪ್ಲೈ ಕೂಡ ಸಿಗುತ್ತೆ. ಅದೆಲ್ಲ ಕೂಡ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ಇದೆ. ಅಧಿಕಾರಿಗಳು ಕೂಡ ಈ ಹುಕ್ಕಾ ಬಾರ್ ನಡೆಸೋದ್ರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯ ಅಲ್ಲಿನ ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ಈ ನಿಯಮ ಬಾಹಿರವಾಗಿ ನಡೀತಾ ಇರುವಂತಹ ಹುಕ್ಕಾ ಬಾರ್, ಈ ಹುಕ್ಕಾ ಬಾರ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋರು ಯಾರು? ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಕ್ಕೆ ಹೋಗ್ತಿರಲ್ಲ, ನಂದಿ ಬೆಟ್ಟಕ್ಕೆ ದಿನಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ, ಸಾವಿರಾರು ಜನ ಹೋಗ್ತಾರೆ, ಲಕ್ಷಾಂತರ ಏನಿಲ್ಲ, ಸಾವಿರಾರು ಜನ ಹೋಗ್ತಾರೆ. ಸಾವಿರಾರು ಜನ ಹೋಗೋರಿಗೆ ಈ ರೀತಿಯ ಹುಕ್ಕಾ ಬಾರ್ಗಳು ಅಡ್ಡೆ ಆಗಿವೆ. ಎಲ್ಲೋ ಕೃಷಿ ಭೂಮಿಯಲ್ಲಿ ಈ ರೀತಿ ಹುಕ್ಕಾ ಬಾರನ್ನ ನಡೆಸ್ತಾ ಇರುವಂಥದ್ದು. ಅಕ್ರಮವಾಗಿ ಓಪನ್ ಆಗಿರುವಂತಹ ಹುಕ್ಕಾ ಬಾರ್ ಬಗ್ಗೆ ದೂರು, ಅಕ್ರಮದ ಬಗ್ಗೆ ಚಿಕ್ಕಬಳ್ಳಾಪುರ ಡಿಸಿಗೆ ದೂರನ್ನ ಕೊಡಲಾಗಿದೆಯಾ? ಚಿಕ್ಕಬಳ್ಳಾಪುರ ಡಿಸಿಗೆ ದೂರನ್ನ ಕೊಟ್ಟರು ಕ್ರಮ ತೆಗೆದುಕೊಂಡಿಲ್ವಾ? ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಒಂದು ಹುಕ್ಕಾ ಬಾರ್ಗೆ ಸಂಬಂಧಪಟ್ಟಂತೆ ಡಿಸಿ, ಸಿಇಒ, ಎಸ್ಪಿ ಎಲ್ಲರ ಶಾಮೀಲಿದೆಯಾ? ಓಪನ್ ಆಗಿರುವಂತಹ ಹುಕ್ಕಾ ಬಾರ್ ಬಗ್ಗೆ ದೂರು ಕೊಟ್ಟರು, ಕ್ರಮ ಯಾಕೆ ತಗೊಂಡಿಲ್ಲ? ಹಾಗಾದ್ರೆ ಡಿಸಿಗೆ ದೂರನ್ನ ಕೊಡಲಾಗಿದೆಯಾ? ಸ್ಥಳೀಯರಿಗೆ ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಗಬಾರದ ಘಟನೆಗಳಾದರೆ ಕೇಳೋರು ಯಾರು? ಇಂಥ ಕೃಷಿ ಭೂಮಿಗಳಲ್ಲಿ, ಎಲ್ಲೋ ನಿರ್ಜನ ಪ್ರದೇಶಗಳಲ್ಲಿ ಇಂಥ ಅಕ್ರಮಗಳನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟೋರು ಯಾರು? ಆ ವ್ಯಾಪ್ತಿಯ ಪೊಲೀಸರು, ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಪ್ರತಿನಿತ್ಯ ಇಲ್ಲಿ ಸಾವಿರಾರು ಕಸ್ಟಮರ್ಗಳು ಬಂದು ಹೋಗ್ತಾರೆ, ಲಕ್ಷ ಲಕ್ಷ ವ್ಯಾಪಾರ ವಹಿವಾಟು ನಡೀತಾ ಇದೆ. ಕೆಫೆ ಅಂತ ಹೆಸರಿಗೆ, ಬಟ್ ನಡೀತಾ ಇರೋದು ಮಾತ್ರ ಹುಕ್ಕಾ ಬಾರ್. ಕೆಫೆ ನಡೆಸೋಕ್ಕೂ ಅಲ್ಲಿ ಯಾವ ರೀತಿ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ, ಯಾಕಂದ್ರೆ ಕೃಷಿ ಭೂಮಿಯಲ್ಲಿ ನಡೀತಕ್ಕಂಥ ಕೆಫೆ ಇದು. ಸೊ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ದಾಖಲಾತಿಗಳನ್ನ ಸರಿಯಾಗಿ ಪಡೆದುಕೊಳ್ಳದೆ ಈ ರೀತಿಯ ಅಕ್ರಮ ಚಟುವಟಿಕೆ